थोड़ा हाथ सत्यमेव जयते सत्यमेव जयते ए वीरभद्र ನ್ಯಾಯ ನೀತಿ ಧರ್ಮಕ್ಕೋಸ್ಕರ ಎಷ್ಟೊಂದು ಹೋರಾಡಿದೆಯಲ್ಲೋ ಈಗ ಏನಾಯ್ತು ನಿನ್ನ ಕಥೆ ವೀರಭದ್ರ ಅಂದು ನಡು ಊರಿನಲ್ಲಿ ನಿನ್ನ ಹೆಂಡತಿ ಕೈಯಿಂದ ನಮಗೆ ಚಪ್ಪಲಿಯ ಪ್ರಸಾದ ಮಾಡಿದೆಯಲ್ಲ ವೀರಭದ್ರ ನೋಡಿದು ನನ್ನ ಕೈಯಲ್ಲಿ ಬೆಳ್ಳಿಯ ಖಡ್ಗ ನನ್ನ ಹೇಳಿರುವ ಒಂದೇ ಒಂದು ಮಾತು ಕೇಳಿಸ್ಕೋ ಮಗನ ಯಾವ ಹೆಣ್ಣು ನಿನ್ನ ಕೆನ್ನೆಗೆ ಚಪ್ಪಲಿಯ ಪ್ರಸಾದ ಮಾಡಿದಳಲ್ಲ ಆಕೆಯ ಗಂಡನನ್ನ ಚಿತ್ರ ಹಿಂಸೆ ಕೊಟ್ಟು ಸಾಯಿಸುವಂತ ಎಲ್ಲ ಆ ಗಂಡನ ಮುಂದೆ ಆ ಹೆಂಡತಿಯ ಶೈಲಹರಣ ಮಾಡು ಅಂತ ಹೇಳಿದ ಎಲ್ಲಿ ಹೋಯ್ತೋ ನಿನ್ನ ನ್ಯಾಯ ನೀತಿ ಧರ್ಮ ತೆಗೆದುಕೊಂಡು ಬೋ ನಿನ್ನ ಧರ್ಮವನ್ನ ಧರ್ಮಶ್ಚ ನಿರ್ಭವತಿ ಭಾರತ ಧರ್ಮಶ್ಚ ಧರ್ಮ ಅಳಬೇಡ ಕೊಲಬೇಡ ಹುಷಿಯ ನುಡಿಯಲು ಬೇಡ ಎನ್ನ ಕಾಲೇ ತುಂಬ ದೇಹವೇ ದೇಗುಲ ಶಿರವೇ ಮನ್ನ ಕಳಿಸುವಯ್ಯ ಚನ್ನ ಮಲ್ಲಿಕಾರ್ಜುನ ದೇವ ಚನ್ನಕ್ ಮಲ್ಲಿಕಾರ್ಜುನ ದೇವ ಬಂದ ನಮಗಿನ ಮಾಡ್ತಾ ಹಾಕ್ತಾನ ಇಲ್ಲ ಇಲ್ಲಿ ಬಂದು ಇಡ್ತಾನ ರಾಜನೇ ಇಲ್ಲ ಏನು ಮುಂದೆ ಮುಗಿತು ಮಗನ ನಿನ್ನ ಕಥೆ ನಿಜವಾದ ಕನಸ ನೀನಾದರೂ ನನ್ನ ಕೈ ಹೇಗೆಂತೆ ಮೋಸದ ತಂತ್ರಿಯನ್ನು ಕರಿತಂದು ಕೈ ಕಾಲಗಳು ಕಪ್ಪಿ ನನಗೆ ನಿಲ್ಲಕ್ಕೆ ಚಿತ್ರಗೋಚ ಕೊಡ್ತಿದೀವಲ್ಲ ನೀನು ಯಾವ ಗಣಸೋ ಗಣ ಹೇಳಿ ಧೈರ್ಯ ಇದ್ರೆ ಕತ್ತ ಸರ್ವ ಬಿಟ್ಟು ನೋಡು ನಿನ್ನ ರಗದ ಕುಡಿದಿದ್ರೆ ನಮ್ಮ ಅಪ್ಪನಿಗೆ ನಾನು ಹೊಟ್ಟದಲ್ಲ ನಿನ್ನ ಸರಪಣ್ಣು ಬಿಟ್ಟಾಕ ನಾನು ಇಲ್ಲಿ ಕಟ್ಟಿದ್ದೀನಿ ಎಲ್ಲ ಹೊಸ್ತು ಸೋಳೆಯ ಮಗನ ನಾನು ಕಾಳಿಂಗ ಮುಂದಿನ ಮುಖ್ಯಮಂತ್ರಿ ಇದು ನಿನ್ನ ನೆನಪಲ್ಲಿಟ್ಕೋ ಮೊದಲು ವೀರಭದ್ರ ನಾನು ಮನಸ್ಸು ಮಾಡಿದ್ರ ನಿನ್ನಂತವ್ರನ್ನ ಸೃಷ್ಟಿನೂ ಮಾಡ್ತೀನಿ ನಿನ್ನಂತವ್ರನ್ನ ಸದೇನೂ ಬಡಿತೀನಿ ಈ ಕಾಳಿಂಗ ಅಧಿಕಾರ ನಡೆಸುವ ನಮ್ಮ ಧನ್ಯರೆದುರು ನಿಂತುವ ನಿನ್ನ ಶಕ್ತಿದೆ ಪೊಲೀಸ್ ಅಧಿಕಾರಿ ಅಂದರೆ ಎನ್ನುವ ತಿನ್ನುವ ನಾಯಿ ಅನ್ನುವ ಕಾಳಿಂಗರಾವ್ ಕೊಲೆ ಮಾಡಿದ ಕೊಲೆಯನ್ನು ನಮ್ಮ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಮಾಡೋರಿ
ಬೆಟ್ಟ ಸತ್ಯಕ್ಕೆ ಜೈ ಎಂದು ಕಟ್ಟಿಟ್ಟದ ಗುತ್ತೆಂದು ತಿಳಿದುಕೋ. ನಿನ್ನಂತ ಎಂದಲು ತಿನ್ನುವ ನಾಯಿಗೆ ನೀತಿಯ ಅರ್ಥವೇ ಗೊತ್ತಿಲ್ಲ. ಎಲ್ಲೋ ಹಾಲು ಕಟ್ಟು ಸೋಳೆ ಮಗನೇ, ಎಂದಿನ ತಿನ್ನುವ ನಾಯಿ ಅನ್ನುವ ನಿನ್ನ ನ್ಯಾಯ ನೀತಿ ಧರ್ಮಕ್ಕೆ ಶಿಕ್ಷೆ ನಾನು ಕೊಡುವೆ. ಈ ನನ್ನ ಮಗನ ಮೈಯನ್ನು ಹೊಕ್ಕೆಟ್ಟ ನೋಡ್ರಿ ಅವನ ಮಗ ನೋಡಿ ಹಾಗೆ ತಿಂದು ಕೊಬ್ಬನ ಮಗ. ಒಂದು ಮಾತು ಕೇಳಿ, ಇವನು ಎದಿ ಮೇಲೆ ಒಂದು 4 ಬರಿ ಹೇಳಿರಿ, ಆ ಮಗನ ಸೊಕ್ಕ ಮುರಿತೈತ್ರಿ ಇವನು ಅವನ. ಕಾರ್ವಾರಿ, ನಿಜವಾಗಿದೆಯೋ ನಿನ್ನ ಮಾತು? ಅನ್ಯಾಯ ಅತ್ಯಾಚಾರ ಮೆಟ್ಟಿ ನಿಲ್ಲುವ ಇಂಥ ಹುಟ್ಟು ಸೋಳೆ ಮಕ್ಕಳು ಇನ್ನು ಮುಂದೆ ಈ ಸಮಾಜದಲ್ಲಿ ಬದುಕಬಾರ್ದು. ಬದುಕಿದರೆ ನನ್ನ ಕೂಡ ಬದುಕಬೇಕಲ್ಲ, ಸಾಧ್ಯವೇ ಇಲ್ಲ. ತಾಯಿಲೆ ಎಲ್ಲ ಕೂಲಿಗೆ ಬೇಕಾರು ಮಾಡಿ ಸೋಳೆ ಮಗನೇ, ಹೊರಗಡೆ ಸಿಕ್ಕಾಗ ನಿನ್ನ ಕೈ ಮುರಿದು ಕೈಯನ್ನು ಕೊಡ್ತೀನಿ. ನಿನ್ನ ಹೆತ್ತ ಕಟ್ಟಕ್ಕಂತ ನನಗೆ ಇವತ್ತು ಗೊತ್ತಾಯ್ತು. ಅಲ್ಲಿ ಜನರ ನೋಡಿ ಅವನು ಎಷ್ಟು ಸೊಕ್ಕೈತಿ ನೋಡ್ರಿ ನನ್ನ ಮಗನ. ನನ್ನ ಮಗನ ಎದಿ ಮೇಲೆ ಬರೀ ವೀರಭದ್ರ, ಇದು ನಿನ್ನ ನ್ಯಾಯಕ್ಕೋಸ್ಕರ. ಎಲೆ ಕಾಳಿಂಗ, ನಿಜವಾಗಿ ನೀನು ಕೆಲಸ ಇದ್ದರೆ ನನ್ನ ಕೈ ಕಾಲುಗಳ ಕೈ ಕಾಲ ಕಿತ್ತು ನೋಡು. ನಿನ್ನ ಕಂತ ಹರಿದು ರಕ್ತ ಕುಡ್ದಿದ್ರೆ ನನ್ನಪ್ಪಗೆ ನಾನು ಹುಟ್ಟೋದರಲ್ಲ. ಎಲ್ಲ ಬಟ್ಟೆ ಮಗನ, ಎಷ್ಟೊಂದು ಬರೆ ಹೇಳಿದ್ರು ಕೂಡ ನಿನ್ನ ಸಕ್ಕಡಗಲಿಲ್ವಲ್ಲೋ ಮಗನ. ಏನು ಮುಂದೆ ಐತಿ ನಿನಗೆ ನರಕದ ಸ್ಥಾನ, ಇದು ತೆಗೆದುಕೋ. ನನಗೆ ದಯವಿಟ್ಟು ನಿಮ್ಮ ಕೈ ಮುಗಿದು ಕಾಲಿಗೆ ಬಿದ್ದು ಕೇಳಿ ನನ್ನ ಗಂಡನ ಬಿಟ್ಟು ಬಿಡಿ ಗೌಡ್ರಿ, ಬಿಟ್ಟು ಬಿಡಿ. ದುರ್ಗಾ, ಪತಿಯ ಪ್ರಾಣ ಕೋಯಿ ಪಾಪಿಯ ಪಾದಡಿದು ಯಾವ ಪಾಪ ಮಾಡಿ ಇಂಥ ಪಾಪಿಯ ಪಾದಡಿದು ಇವು ಕೇಳಬಾರಗಿಂತ ನನ್ನ ಕಣ್ಣ ಮುಂದೆ ಕಣ್ಣ ಮರಿಯಾಗಿ ಹೋಗು. ಇಂಥ ಕಟುಕರ ಕೋಲ ಹಿಡಿಯುವುದರಿಂದ ಇವು ಎದೆಗೆ ಒತ್ತುವಾಗ ದುರ್ಗಾ. ಇಲ್ಲ, ಇದು ಸಾಧ್ಯವಾಗದ ಮಾತು. ಇವರದ್ದು ವಿರುದ್ಧ ಹೋರಾಡೋದೇ ಬೇಡ. ನಮ್ಮ ಪಾಲಿಗೆ ನಾವು ಎದ್ದು ಬಿಡೋಣ. ನೋಡಿ, ನಿಮ್ಮ ತಂಗಿ ಎಂದು ತಿಳಿದುಕೊಂಡು, ನಿಮ್ಮ ತಾಯಿ ಅಂತ ತಿಳಿದುಕೊಂಡು ನನಗೆ ಬಿಟ್ಟು ಬಿಡಿದ. ಬರಬೇಕು ದುರ್ಗಾ ದೇವಿಯವರೇ, ಬರಬೇಕು. ನೀವು ಇಲ್ಲಿಗೆ ಬಂದೇ ಬರ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ದುರ್ಗಾದೇವಿ, ಇವತ್ತು ನಿಮ್ಮ ತಾಯಿ ಅಂತ ತಿಳಿದುಕೊಳ್ಳಿ, ನಿಮ್ಮ ಅಕ್ಕನಂತ ತಿಳಿದುಕೊಳ್ಳಿ ಅಂತ ಭಾಷಣ ಬಿಗ್ತಾ ಇದೆಯಲ್ಲ, ಆವತ್ತು ನಡು ರಸ್ತೆಯಲ್ಲಿ ನನಗೆ ಚಪ್ಪಲಿಯಿಂದ ಹೊಡೆಯುವಾಗ ಇದರ ಅರ್ಥ ನಿಮಗೆ ಆಗ್ಲಿಲ್ವೇನೆ? ಹುಚ್ಚು ರಂಡೆ. ನನ್ನ ಗಂಡನ್ನು ಕುಳಿತುಕೊಂಡದಕ್ಕಾಗಿ, ನಿಮ್ಮ ಜೊತೆ ನಾವು ಕಠೋರವಾಗಿ ನಡೆದುಕೊಂಡದಕ್ಕಾಗಿ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಆದರೆ ಈಗ ಮಾತ್ರ ನನ್ನ ಗಂಡನನ್ನು ಬಿಟ್ಟು ಬಿಡಿ. ದುರ್ಗಾ, ನಿನ್ನ ಗಂಡನನ್ನು ಬಿಡಬೇಕು ತಾನೆ? ಬಿಡ್ತೀನಿ, ಖಂಡಿತವಾಗ್ಲೂ ಬಿಡ್ತೀನಿ. ಆದ್ರೆ ಅದಕ್ಕೆ ನನ್ನದೊಂದು ಕಂಡೀಷನ್ ಇದೆ. ಯಾವುದು ನಿಮ್ಮ ಕಂಡೀಷನ್? ದುರ್ಗಾ, ನಿನ್ನ ಗಂಡನ ಪ್ರಾಣ ಉಳಿಯಬೇಕಾದ್ರೆ, ಕೊರಲ್ಲಿ ಕಟ್ಟಿರುವ ಈ ತಾಳಿ ನಿಲ್ಲಬೇಕಾದ್ರೆ, ಈ ಸಮಾಜದಲ್ಲಿ ಮುತ್ತೈದೆ ಆಗಿರುವಂತ ಭಾಗ್ಯ ನಿಲ್ಲಬೇಕಾದ್ರೆ
ಒಂದೇ ಒಂದ್ಸಲ ಏನ್ ಮಾಡ್ಬೇಕು ಹೇಳಿ ನೋಡ್ರಿ. ಏನು ಮಾಡಬೇಡ, ಹದ್ದಿಕೊಂಡಿರುವಂತ ಈ ನಿನ್ನ ಸೆರಗನ್ನ ತೆಗೆದು ಈ ನಿನ್ನ ಯೌವನದ ಅಂಗಳದಲ್ಲಿ ಅಂದ ಚಂದವಾಗಿ ಆಡಲು ನನಗೆ ಬಿಡಬೇಕು ನನ್ನ ಚೀಲ. ತಾಯಿಗಂಡ, ನನ್ನ ಹೆಂಡತಿಯ ಮೈ ಮುಟ್ಟಿದರೆ ನೀನು ಪಾತಾಳದಲ್ಲಿ ಅಡಗಿದ್ರು ನನ್ನ ಪ್ರಾಣಗಳೇ. ಹುಡುಗ, ಈ ದುಷ್ಟರ ಕಣ್ಣ ಮುಂದೆ ನಿಲ್ಲಬೇಡ, ಮೊದಲು ಇಲ್ಲಿಂದ ಹೊರಗೆ ಹೋಗು. ಅವಳು ಇಲ್ಲಿಗೆ ಹೊರಟು ಹೋಗಲು ಬಂದಿಲ್ಲ. ತುಂಬಿಕೊಂಡು ನಿಂತಿರುವ ಯೌವನದ ದೇಹವನ್ನ, ಇಂತಹ ಗಂಡುಳ್ಳ ಚೆಲುವರನ್ನ ಹರಾಜು ಹಾಕಕ್ಕೆ ಬಂದಿದ್ದಾಳೆ. ತೊಡಗೆ ಮುಗಿಸೋ ನಿನ್ನ ಶೈಲದ ಕಥೆ.